ಫಾರ್ ವಾಚಿಂಗ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಡುಗೆಲ್ಲ ಡಿಪ್ ಮಾಡಿ ಕ್ಲೀನ್ ಹಾರಿಜಾಂಟಲ್ ವೈಸು ಈ ರೀತಿ ಸುತ್ತಕೊಂಡು ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮಕ್ಕಳ ಒಂದು ನಾಲಿಗೆನ ಹೇಗೆ ಕ್ಲೀನ್ ಮಾಡೋದು, ಕ್ಲೀನ್ ಮಾಡಬೇಕಾ, ಯಾವ ರೀತಿ ಮಾಡಬೇಕು, ಕ್ಲೀನ್ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಆ್ಯಂಡ್ ಆಲ್ಸೋ ಎಷ್ಟು ದಿನಕ್ಕೆ ಒಂದು ಸಲ ಮಾಡಬೇಕು ಆ್ಯಂಡ್ ದಿನಾಗಲೂ ಮಾಡಬೇಕಾ, ಈ ಎಲ್ಲ ಪ್ರಶ್ನೆ ನನಗೆ ರಿಸೀವ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಎದ್ರು ಬೆಳಗ್ಗೆ ಸ್ನಾನ ಮಾಡಿಸುವಾಗಲೇ ನಾನು ಆ ಒಂದು ಕ್ಲೀನಿಂಗ್ನ ಶುರು ಮಾಡ್ತೀನಿ. ಅಂತಂದರೆ ನಾಲಿಗೆ ಮೇಲೆ ಮಗುಗೆ ಬಿಳಿ ಬಿಳಿ ಆಗಿರುತ್ತೆ ಆ್ಯಂಡ್ ಲಿಟಲ್ ಹೇಗೆ ತುಪ್ಪ ಕೊಡೋದ್ರಿಂದ ಯೆಲ್ಲೋ ಕಲರ್ ಆಗಿರುತ್ತೆ. ಕೆಲವು ಮಕ್ಕಳುಗಳಿಗೆ ಇಟ್ಸ್ ನಾರ್ಮಲ್, ಅದೇನು ತೊಂದರೆ ಇಲ್ಲ. ತುಪ್ಪ ಮಕ್ಕಳಿಗೆ ಕೊಟ್ಟಾಗ ಕಾಯಿ ಬಜೆ ಎಲ್ಲ ಕೊಟ್ಟಾಗ ಕಲರ್ ಆಗುತ್ತೆ ನಾಲ್ಗೆ ಮೇಲಿರುವಂತಹ ಒಂದು ಪದರ ಥರ ಆಗುತ್ತೆ. ಓಕೆನಾ? ಸೊ ಬಿಳಿಗೆ ಅದನ್ನು ಕ್ಲೀನ್ ಮಾಡಲೇಬೇಕು. ಇದರಿಂದ ಮಗುಗೆ ಹಾಲು ಚೆನ್ನಾಗಿ ಜೀರ್ಣ ಆಗುತ್ತೆ ಆ್ಯಂಡ್ ಆಲ್ಸೋ ಯಾವುದೇ ರೀತಿ ಮಗುಗೆ ಒಂದು ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಅದೆಲ್ಲ ಏನೂ ಆಗೋದಿಲ್ಲ. ಕ್ಲೀನ್ ಮಾಡದೇ ಇದ್ದಾಗ ಮಗು ಬಾಯಿ ಸ್ಮೆಲ್ ಎಲ್ಲ ಬರುತ್ತೆ. ಸೊ ಕ್ಲೀನ್ ಮಾಡಲೇಬೇಕು. ಈ ಒಂದು ಓರಲ್ ಹೈಜೀನ್ ಅಂತ ಹೇಳ್ತೀವಿ ಇದನ್ನು. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಪಪ್ಪ ಬುಲ ವೈಟ್ ಅಲ್ಲಿ ಹಾಯ್ ಮಾಡೋಣ ನಾವು. ಅಲ್ಲಿ ಹಾಯ್ ಮಾಡಿ. ಹಾಯ್, ಆನು ಮಾಡ್ತಾ ಇದ್ದೀರಾ ನೀವು? ನಿದ್ದೆ ಬಂತು? ಶುಭ ಇವಾಗ ನಿದ್ದೆ ಮಾಡಿ ಎದ್ದಿರೋದು. ಸೊ ಇದನ್ನು ಯಾವಾಗ ಮಾಡಬೇಕು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ಏನು ಬೇಕು ಅಂತಂದರೆ ಒಂದು ಕ್ಲೀನ್ ಆಗಿರೋ ಒಂದು ಕಾಟನ್ ಕ್ಲಾತ್ನ ತೊಗೊಳ್ಳಿ. ಸೊ ತುಂಬ ಸಾಫ್ಟಾಗಿರಬೇಕು, ತೆಳುವಾಗಿರಬೇಕು ಬಟ್ಟೆ. ನಾನು ಈ ರೀತಿ ಕಾಟನ್ ಕ್ಲಾತ್ನ ತೊಗೊಂಡಿದ್ದೀನಿ. ಓಕೆನಾ? ಸೊ ಇದು ಕಂಪ್ಲೀಟಾಗಿ ವಾಶ್ಡ್ ಆಗಿರಬೇಕು. ಓಕೆನಾ? ಸೊ ನನಗೆ ಜಾಸ್ತಿ ಅಗಲನೇ ಇದೆ. ನಾನು ಎಷ್ಟು ತೊಗೊಳ್ಬೇಕು ಅಂತಲೇ ಹೇಳ್ತೀನಿ. ಏನಾಯಿತು ಪಾಪಂಗೆ? ಏನಾಯಿತು? ತೊಡೆ ಮೇಲೆ ಮಲಗಿಸ್ಕೊಂಡ್ಬಿಟ್ಟೆ, ಕೋಪ ಬಂದುಬಿಡ್ತು. ಇದಕ್ಕೆ ಏನು ಬೇಕು ಅಂತಂದರೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಓಕೆನಾ? ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರು ಅಂತ ಏನು ಹೇಳ್ತೀವಿ ಅದಿರಲಿ. ಒಂದು ಬೌಲಿಗೆ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಐ ಥಿಂಕ್ ಇಟ್ಸ್ ಬೆಟರ್ ಟು ಟಿಲ್ಟ್ ದ ಕ್ಯಾಮ್ರಾ ಡೌನ್. ಎಸ್. ಸೊ ಈ ರೀತಿ ಬಿಸಿನೀರು ಹಾಕ್ಕೊಂಡಿದ್ದೀನಿ ಬೌಲ್ಗೆ. ಈ ಒಂದು ಕರ್ಚಿಫ್ನ ನಾನು ನನ್ನ ಬೆರಳಿನ ಸುತ್ಕೊಳ್ತೀನಿ. ಹಾಯ್, ಯಾರದು? ಈ ರೀತಿ ಒಂದು 2 ಫೋಲ್ಡಿಂಗ್ ಸಾಕು. ಓಕೆ? ಆ್ಯಂಡ್ ಆಲ್ಸೋ ಮುಂದೆಗಡೆ ಟಿಪ್ಪು ಚುಚ್ಚಬಾರ್ದು ಮಗುಗೆ. ಈ ರೀತಿ ಸುತ್ತಕೊಂಡು ನಿಮ್ಮ ಬೆರಳನ್ನು ಇದಕ್ಕೆ ಡಿಪ್ ಮಾಡ್ಕೊಳ್ಳಿ. ಬಿಸಿ ಆಗಬೇಕು ಇದು ನೀರು. ಅಂತಂದರೆ ತುಂಬ ತಣ್ಣಗೂ ಇರಬಾರ್ದು ನೀರು, ತುಂಬ ಬಿಸಿನೂ ಇರಬಾರ್ದು. ಸೊ ಈ ರೀತಿ ಆದಾಗ ಈಗ ನಿಮ್ಮ ಮಗುವಿನ ನಾಲಿಗೆ ಮೇಲೆ ಮಾಡು ಪಾಪ ಗುಡ್ ಜಾಬ್. ನೋಡಿ, ನಾಲಿಗೆ ಕಾಣಿಸ್ತಿದೆ ಅಲ್ಲ? ಸೊ ಇದೆಲ್ಲ ಹೋಗುತ್ತೆ. ನೀವು ನಾಲಿಗೆ ಮೇಲೆ ಹಾಕಿದಾಗ ಈ ರೀತಿ ಹಾರಿಜಾಂಟಲ್ ವೈಸು ಮಾಡೋಕ್ಕೆ ಹೋಗಬೇಡಿ, ಉದ್ದನೂ ಉಜ್ಜಬೇಡಿ. ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಾಡಬೇಕು. ನಾನು ಇನ್ನೊಂದ್ಸಲ ತೋರಿಸ್ತೀನಿ. ಲಿಟ್ಲೆ ಮಾಡು ಪಾಪ. ನಾಲ್ಗೆ ಕ್ಲೀನ್ ಮಾಡೋಣ. ಟಂಗ್ ಕ್ಲೀನ್, ಟಂಗ್ ಕ್ಲೀನ್. ನೋಡಿ, ನಿಮಗೆ ಬಟ್ಟೆಯಲ್ಲಿ ಈ ರೀತಿ ಬರುತ್ತೆ. ಒಂದ್ಸಲ ನಿಮಗೆ ಅದು ಬಂತು ಅಂತ ಅಂದಾದ್ಮೇಲೆ ನೀವು ಬಟ್ಟೆನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ಗಲೀಜಾಗಿ, ಅಂದರೆ ಈಗ ಆಲ್ರೆಡಿ ಒಂದ್ಸಲ ಮಗು ನಾಲ್ಗೆ ಮೇಲಿದ್ದು ಬಂತು, ಅದ್ರ ಮೇಲೆ ತಿರ್ಗಾ ಮಾಡಿದ್ರೆ ಅಗೇನ್ ನೀವು ಅದನ್ನೇ ರಬ್ ಮಾಡ್ತಿದ್ದೀರಾ ಅಂತ ಅರ್ಥ. ಅಗೇನ್ ನಾನು ಇನ್ನೊಂದು ಕಡೆ ಸುತ್ತಕೊಂಡು ನೀರಿಗೆ ಡಿಪ್ ಮಾಡಿ ಕೈಯನ್ನು. ಓಕೆ? ಬಂತು ಮಾಡಿ. ಪುಟ್ ಯೋರ್ ಟಂಗ್ ಔಟ್ ಬಾಬಾ. ಪುಟ್ ಯೋರ್ ಟಂಗ್ ಔಟ್. ಗುಡ್ ಜಾಬ್. ಈಗ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಾಡೋದು. ಇನ್ನೊಂದ್ಸಲ ಮಮ್ಮ ಈ ರೀತಿ ಮಾತಾಡಿಕೊಂಡೇ ಮಾಡಬೇಕಾಗತ್ತೆ ಮಗುಗೆ.
ಒಂದೇ ಸಲ ನಾಲ್ಗೆ ಕೈ ಹಾಕ್ಬಿಟ್ಟು ತಿಕ್ಕಬೇಡಿ ದಯವಿಟ್ಟು. ತುಂಬ ಪ್ರೆಷರ್ ಹಾಕೋದು, ನೋವು ಮಾಡೋದು, ಮಗು ಕಕ್ಕೋ ಹಾಗಿರ್ ಮಾಡೋದು, ಗಂಟ್ಲಿಗೆಲ್ಲ ದಾರ 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 ಹೋಯ್ತು ದಾರ ಹೋಯ್ತು ದಾರ ಹೋಯ್ತು ಮಗ್ಳು, ಆಚೆ ಆಚೆ ಬಾ, ಆ ಮಾಡುವ ನೋಡಿ ಈ ಬಟ್ಟೆಲಿ ದಾರ ಇತ್ತು, ಅದು ಹೊಟ್ಟೋಯ್ತು. ಚಿನಿ ಆ ಮಾಡೆ ಶುಭ, ಆ ಮಾಡೆ. ಎಲ್ಲೋಯ್ತು ದಾರ ಶುಭ? ಕಚ್ಚದ್ ನೋಡು ಪಾಪ, ಕಚ್ಚದ್ ಕಲ್ತಿದ್ದೀರಾ ನೀವು? ಇಲ್ಲೇ ಇದೆ ದಾರ. ಹಾಂ ದಾರ ಹೊಟ್ಟೋಯ್ತು. ಶಾಡಿ ಮೊಗ್ಡೆ ನಾನು ತಪ್ಪಾಯ್ತು ಮೊಗ್ಡೆ. ಇನ್ನೊಂದು ಸಲ ಮಾಡಿಬಿಡೋಣ, ಓಕೆನಾ? ಓಕೆ, ಇನ್ನೊಂದು ಸಲ ಮಾಡಿಬಿಡ್ತೀನಿ ನಾನು, ಓಕೆ? ಹಾಂ, ಇಲ್ಲಿ ಇಷ್ಟೇ. ಇದಾದಮೇಲೆ ನೀವು ಮಗುವಿನ ಗಮ್ ಇದೆ ಅಂತ ಏನು ಹೇಳ್ತೀವಿ, ವಸಡುಗೆಲ್ಲ ಕ್ಲೀನಾಗಿ ಈ ರೀತಿ ಬ್ರಷ್ ಥರ ಮಾಡಬೇಕಾಗತ್ತೆ ಇದರಲ್ಲೇ ಕ್ಲೀನಾಗಿ. ಸೊ ಇದರಿಂದ ಮಗುಗೆ ಏನೇನೋ ಹೇಳ್ತಾರಲ್ಲ, ಟೂತ್ ಡಿಕೆ ಆಗ್ತಾಯಿದೆ, ಹಾಲು ಕುಡಿಸೋದ್ರಿಂದ ಮಗುಗೆ ಏನೋ ಆಗುತ್ತೆ, ಟೂತ್ ಡಿಕೇಯಿಂಗ್ ಅಂತ ಹೇಳ್ತಾರೆ. ಈಗ ಅದೆಲ್ಲ ಏನೂ ಆಗಲ್ಲ. ಇದು ಹುಟ್ಟಿದಾಗ್ಲಿಂದ ಮಗುಗೆ ಹಲ್ಲು ಬರೋವರೆಗೂ ಮಾಡ್ಬೋದು. ಕ್ಲೀನಾಗಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ, ಸರ್ಕ್ಯುಲರ್ ಮೋಷನಲ್ಲಿ ಕ್ಲೀನಾಗಿ ಹೀಗೆ ನಾಲ್ಗೆ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಆ ಬಟ್ಟೆನ ಒಂದ್ಸಲ ವಾಶಿಗೆ ಹಾಕ್ಬಿಡೋದು ಬೆಸ್ಟ್. ಶಾಡಿ ಪಾಪ, ಶಾಡಿ ಮಗಳ, ಶಾಡಿ ಕ್ಲೀನ್ ಆಗೋಯ್ತು ಪಾಪಂದು. ನೋಡಿದ್ರಿ ಅಲ್ಲ, ಈ ರೀತಿ ನೀವು ಮಗುವಿನ ಒಂದು ನಾಲ್ಗೆನ ಕ್ಲೀನ್ ಮಾಡ್ಕೊಳ್ಬೇಕು. ಪ್ರತಿದಿನ ಮಗುಗೆ ಸ್ನಾನ ಮಾಡಿಸುವಾಗ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಸ್ನಾನ ಮಾಡಿಸಿಲ್ಲ ಅಂತ ಅಂದ್ರೂ ಮಗುಗೆ ಕ್ಲೀನಾಗಿ ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡುವಾಗ ಒಂದು ವೆಟ್ ಕ್ಲಾತಲ್ಲಿ ಸ್ಪಾಂಜ್ ಬಾತ್ ಮಾಡಿಸ್ತೀವಿ ಅಲ್ವಾ, ಸೊ ಅವಾಗ್ಲೂ ಸಹ ಮಗುಗೆ ಮಾಡೋದು ಒಳ್ಳೆಯದು. ಇದರಿಂದ ಮಗುಗೆ ಜೀರ್ಣಶಕ್ತಿನೂ ಚೆನ್ನಾಗಾಗತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಕೆಲವು ಮಕ್ಕಳುಗಳಿಗೆ ಕ್ಲೀನೇ ಮಾಡಿರೋದಿಲ್ಲ, ತುಂಬ ವೈಟ್ ಆಗಿಬಿಟ್ಟಿರುತ್ತೆ ಫುಲ್ಲು ನಾಲ್ಗೆ. ಆ ರೀತಿ ಮಕ್ಕಳಿಗೆ ಬಿಡಬಾರ್ದು. ಇದರಿಂದ ಮಕ್ಕಳು ಹಾಲಿನ ಇಂಟೇಕ್ ಕಡಿಮೆ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ. ಯಾಕಂತಂದ್ರೆ ನಾಲಿಗೆ ಮೇಲೇನೆ ನಮ್ಮ ಟೇಸ್ಟ್ ಬಡ್ ಇರೋದು. ಸೊ ಅದನ್ನ ಪ್ರತಿದಿನ ಕ್ಲೀನ್ ಮಾಡಬೇಕಾಗತ್ತೆ. ಇದು ಓರಲ್ ಹೈಜೀನ್ ಅಲ್ಲಿ ಬರುತ್ತೆ. ಯಾವಾಗಿಂದ ಮಾಡ್ಬೇಕಪ್ಪ ಅಂತಂದ್ರೆ ಮಕ್ಕಳು ಹುಟ್ಟಿದಾಗ್ಲಿಂದ, ಇದನ್ನ 0 to 6 months ಅಂತ ಹೇಳ್ತೀವಿ. ಈ ಒಂದು ಇವಾಗ ನಾನೇನು ತೋರಿಸ್ತೆ ಅದನ್ನ 6 months ಆದ್ಮೇಲೆ ಮಕ್ಕಳಿಗೆ ಹಲ್ ಬರುತ್ತೆ. ಕೆಲವು ಮಕ್ಕಳುಗಳಿಗೆ 3 months 4 months ಇಂದಾನೆ ಹಲ್ ಬರುತ್ತೆ. ಆ ಮಕ್ಕಳುಗಳಿಗೂ ಸಹ ಗಮ್ಸ್ ಎಲ್ಲ, ಪ್ರತಿ ಮಕ್ಕಳುಗಳಿಗೂ ಎಲ್ಲಾ ಮಕ್ಕಳುಗಳಿಗೂ ಹುಟ್ಟಿದಾಗ್ಲಿಂದಾನೆ ನಾವು ಗಮ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಮಗುಗೆ ಮೊದಲನೇ ಹಲ್ ಬಂದ್ಮೇಲೆ ಬ್ರಷಿಂಗ್, ಒಂದು ಹಲ್ ಬಂದಿದ ತಕ್ಷಣ ಬ್ರಷ್ನ ಶುರು ಮಾಡಬೇಕಾಗತ್ತೆ. ಮಕ್ಕಳುಗಳಿಗೆ ಹಲ್ ಬರದೇ ಇದ್ದಾಗ ಗಮ್ಸ್ಗಳನ್ನ ಕ್ಲೀನಾಗಿ ಈ ರೀತಿ ವೆಟ್ ಕ್ಲಾತಲ್ಲಿ ನಾವು ಮಾಡ್ಬೋದು. ನಿಮಗೆ ಈ ರೀತಿ ಕ್ಲಾತ್ ಇಲ್ಲಪ್ಪ ನಮಗೆ ಭಯ ಆಗುತ್ತೆ ಅಂತಂದರೆ ಗಾಸ್ ಅಂತ ಏನು ಬರುತ್ತೆ, ನಮಗೆ ಇದನ್ನ ಮಾಡ್ತಾರಲ್ಲ, ಏನಾದರೂ ಬ್ಯಾಂಡೇಡ್ ಹಾಕಿ ಡ್ರೆಸ್ಸಿಂಗ್ ಎಲ್ಲ ಮಾಡಿದಾಗ ಒಂದು ತೆಳುವಾದ ಒಂದು ಗಾಸ್ ಅಂತ ಇರುತ್ತೆ, ಅದು ಕಾಟನ್ ಲೈನ್ಸ್ ಇರುತ್ತೆ. ಸೊ ಅದರಲ್ಲೂ ಸಹ ಮಾಡ್ಬೋದು. ಐ ಥಿಂಕ್ ಈ ರೀತಿ ಕಾಟನ್ ಬಟ್ಟೆಗಳು ಕಂಫರ್ಟ್ ಆಗುತ್ತೆ ಮಕ್ಕಳುಗಳಿಗೆ. ತುಂಬ ಸಾಫ್ಟ್ ಇರಬೇಕು, ಗಟ್ಟಿ ಇರಬಾರ್ದು. ನೋಡಿ ಇದು ಎಷ್ಟು ತೆಳು ಇದೆ. ಪಂಚೆ ಬಟ್ಟೆ, ಬಟ್ಟೆ ಅಂತ ಹೇಳ್ತೀವಿ ಅಲ್ವಾ, ಅದು ಸರಿಗಳನ್ನೆಲ್ಲ ಸೋಸೋದಕ್ಕೆ ತೊಗೊಳ್ತೀವಲ್ಲ, ವೆರಿ ತೆಳು ಇರುತ್ತೆ. ಸೊ ಅಂತಹ ಬಟ್ಟೆಗಳು ಮಕ್ಕಳಿಗೆ ತೊಗೊಳ್ಬೇಕಾಗತ್ತೆ. ಪ್ರತಿದಿನ ಮಾಡಿ, ಇದರಿಂದ ಮಕ್ಕಳಿಗೆ ಒಳ್ಳೆಯದು. ಆಯಿತು, ಬಾ. ಎಸ್, ಸೊ ಇಷ್ಟೇ. ತುಂಬ ಕ್ವೆಶನ್ಸ್ ರಿಲೇಟೆಡ್ ಕ್ವೆಶನ್ಸ್ ಬರ್ತಿತ್ತು. ಲಿಟಲ್ ಎ ಯಾವಾಗ ಏನಾದರೂ ನಾನು ಹಾಕಿದಾಗ, ಲಿಟಲ್ ಎಗೆ ವೈಟ್ ಇಲ್ಲ, ನನ್ನ ಮಗುಗೆ ವೈಟ್ ಇದೆ, ಯಾವ ರೀತಿ ಕ್ಲೀನ್ ಮಾಡ್ತೀರಾ ಅಂತ ನನ್ನನ್ನು ಕೇಳಿದ್ರು. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಮಕ್ಕಳುಗಳಿಗೆ ಅವರ ನಾಲಿಗೆಯನ್ನು ಕ್ಲೀನ್ ಮಾಡಬೇಕು. ಇಷ್ಟೇ. ಯಾವಾಗ ಮಾಡಬೇಕು, ಎಷ್ಟೊತ್ತು ಮಾಡಬೇಕು ಅಂತಂದರೆ ಜಸ್ಟ್ ಒಂದು 30 seconds to 40 seconds, ಒಂದು 3 ಸಲ ಮಾಡಿ. ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಮಗುವಿನ ನಾಲ್ಗೆಯಲ್ಲಿ ಹೋಗ್ತಿದೆಯಾ ಏನು ಅಂತ. ಆ್ಯಕ್ಚುಲಿ ಲಿಟಲ್ ಎಗೆ ನಾನು ಇವತ್ತು ಲೇಟಾಗಿ ಸ್ನಾನ ಬೇಗ ಮಾಡಿಸ್ಬಿಟ್ವಿ, ಹೊರಗಡೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಸ್ನಾನ ಆದಮೇಲೆ ನಾನು ತುಪ್ಪನ ಕೊಟ್ಟೆ ಒಂದು ಗ್ಯಾಪಲ್ಲಿ. ಅದಕ್ಕೋಸ್ಕರ ನಾಲ್ಗೆ ಕಲರ್ ಆಗಿದೆ. ಅದರ್ವೈಸ್ ಸ್ನಾನದಲ್ಲೇ ನಾನು ಅಂದರೆ ಬೆಳಗ್ಗೆನೆ ಶಾಡಿ ಆಗೋಯ್ತು. ಎಸ್, ಅದಕ್ಕೋಸ್ಕರ ಕಲರ್ ಆಗಿದೆ. ಬಟ್ ಎವ್ರಿ ಡೇ ಕಂಪ್ಲೀಟಾಗಿ ಕ್ಲೀನ್ ಪಿಂಕ್ ಕಲರ್ ಆಗಿಬಿಡ್ಬೇಕಾ ನಾಲ್ಗೆ, ಆ ರೀತಿನೂ ಏನೂ ಇಲ್ಲ. ಮೇಕ್ ಶ್ಯೂರ್ ಯು ಕ್ಲೀನ್ ಎವ್ರಿ ಡೇ ಅನ್ನೋದು ಇರಬೇಕಾಗತ್ತೆ ಅಷ್ಟೇನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಗುವಿನ ನಾಲ್ಗೆನ ಹೇಗೆ ಕ್ಲೀನ್ ಮಾಡಬೇಕು, ಮಗುವಿನ ಓರಲ್ ಹೆಲ್ತ್ನ ಯಾವ ರೀತಿ ಕಾಪಾಡೋದು ಅಂತ. ದಿಸ್ ಇಸ್ ಗುಡ್ ಫಾರ್ ನ್ಯೂ ಬಾರ್ನ್.
ಇದರಿಂದ ಯಾವುದೇ ರೀತಿ ಮಗುಗೆ ತೊಂದರೆ ಆಗೋದಿಲ್ಲ. ಆ್ಯಂಡ್ ಅವರು ಹೈಜೀನ್ ಆಗಿರ್ತಾರೆ, ಮಗುವಿನ ಒಂದು ಬ್ಯಾಡ್ ಬ್ರೆತ್ ಬರೋದಿಲ್ಲ. ಕೆಲವು ಮಕ್ಕಳುಗಳು ಬಾಯಿ ತುಂಬ ಸ್ಮೆಲ್ ಬರುತ್ತೆ ಅಂತ ಕೆಲವು ಪೇರೆಂಟ್ಗಳು ಫೇಸ್ ಮಾಡ್ತಿರ್ತಾರೆ. ಸೊ ಅದೆಲ್ಲ ಏನೂ ಆಗೋದಿಲ್ಲ. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು. ಬಟ್ ಆದರೆ ತಣ್ಣೀರನ್ನ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ಒಂದು ಬೌಲಲ್ಲಿ ಬಿಸಿ ನೀರನ್ನ ತೊಗೊಳ್ಳಿ, ಅಂದರೆ ಬೆಚ್ಚಗಿನ ನೀರನ್ನ ತೊಗೊಂಡು ನೀವು ಮಗುಗೆ ಇದು ಕ್ಲಾತಲ್ಲಿ ನೀವು ಇದು ಮಾಡಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನೆಲ್ನ ನೀವಿನ್ನೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣವಾ? ಅದಿತಿ ಪಾಪ ಅದಿತಿ, ನಂಗೆ ಯಾವಾಗಲೂ ಅದಿತಿ 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 ಅಂತಲೇ ಬರುತ್ತೆ. ಲಿಟಲಿಗೆ ನಾವು ಸ್ವಲ್ಪ ದಿನದಲ್ಲೇ ಹೆಸರು ಇಡ್ತಾ ಇದ್ದೀವಿ. ಏನು ಹೆಸರು, ಏನು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀವಿ. ನನಗೇನೋ ಒಂಥರ ಇಂಟ್ಯೂಷನ್ ಲಿಟಲ್ ಎಗೆ ಇಂದನೇ ಹೆಸರು ಬರುತ್ತೆ ಅಂತ ನೋಡಬೇಕು. ಆ್ಯಕ್ಚುಲಿ ಎಸ್, ನಾನು ಅದನ್ನು ನಿಮ್ಮ ಹತ್ರ ಇವಾಗಲೇ ರಿವೀಲ್ ಮಾಡಲ್ಲ. ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಲಿಟಲೇ ಬಾಯ್ ಹೇಳ್ಬಿಡಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನಿದ್ದೆ ಬರ್ತಾಯ್ತಾ ಪಾಪಂಗೆ? ಅಮ್ಮ ಸ್ಮೈಲ್ ಮಾಡೋ, ನೀನು ಸ್ಮೈಲ್ ಮಾಡೆ ಒಂದ್ಸಲ. ಸ್ಮೈಲ್ ಮಾಡಲ್ಲ ಮಮ್ಮಗೆ ಸ್ಮೈಲ್ ಮಾಡೋಲ್ಲ ನೀನು. ಎಷ್ಟು ಚಂದ ಸ್ಮೈಲ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ನಮಗೆ. ಆ್ಯಂಡ್ ಲಿಟಲಿ ಓಮ್ ಸಹ ಹೇಳ್ತಾರೆ ಗೊತ್ತಾ. ಯು ಡೋಂಟ್ ಬಿಲೀವ್ ಇಟ್. ಎಸ್, ಶಿ ಈಸ್ ಸೇಯಿಂಗ್ ಆಲ್ರೆಡಿ ಓಮ್. ನಾನು ಓಮ್ ಅಂತ ಹೇಳಿದ್ರೆ ಹೇಳ್ತಾರೆ. ಅಲ್ಲಿ ಟ್ರೈನು ಅದಿತ್ತು ಪುಟ್ಟ. ಲಿಟಲೆ ಓಮ್ ಹೇಳೋಣ. ಓ ನಿದ್ದೆ ಬಂದ್ಬಿಟ್ಟಿದೆ, ಸಾರಿ. ನಾವು ಹೇಳೋಕ್ಕಾಗಲ್ಲ ಇವಾಗ. ನಿದ್ದೆ ಬಂದಿದೆ ಲಿಟಲಿಗೆ. ಮಲಗಿಸ್ತೀನಿ. ಇನ್ನೊಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಲಿಟಲಿ ಯಾವ ರೀತಿ ಓಮ್ ಹೇಳ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.